ನನಗೆ ಪ್ರಮೋಷನ್ ಆಗ್ತಿರ್ಲಿಲ್ಲ. 5 ವರ್ಷದಿಂದ ತೊಂದರೆ ಆಗ್ತಿತ್ತು. ಇಲ್ಲಿ ಬಂದೆ, ಅಪ್ನೆ ಆಯ್ತು. ಒಂದು ಅಮಾವಾಸ್ಯೆ ಒಂದು ಹುಣ್ಣಿಮೆ ಆದ್ಮೇಲೆ ನನಗೆ ಪ್ರಮೋಷನ್ಗೆ ಸೇರ್ಪಡೆ ಆಗಿದೆ. ಇನ್ನೇನು ಪ್ರಮೋಷನ್ ಆಗುತ್ತೆ ಇನ್ನೊಂದು 15 ದಿನದಲ್ಲಿ. ನಮ್ಮ ಹಸ್ಬೆಂಡ್ ಹುಷಾರಿರ್ಲಿಲ್ಲ ಮುಂಚೆ, ಇಲ್ಲಿ ಬಂದು ಹೋಗಿದ್ದು ಅಷ್ಟೇನೆ. ನಮ್ಮ ಮನೆಯವರು ಹುಷಾರಾಗಿ ಚೆನ್ನಾಗಿ ನಾವು ಏನೇ ಕಷ್ಟ ಅಂತ ಬಂದ್ರು ಪರಿಹಾರ ಮಾಡ್ಕೊಡ್ತಾಳ ತಾಯಿ. ಸಂತಾನ ಭಾಗ್ಯ ಇಲ್ಲ ಅಂದ್ರೆ, ಪಾಪು ಇಲ್ಲ ಅಂದ್ರೆ, ಏನೇ ಒಂದು ಕಷ್ಟ ಅಂತ ಬಂದ್ರು ಪರಿಹಾರ ಆಗುತ್ತೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಮುಖ್ಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಸರ್ಪಶಕ್ತಿ ನಾಗದೇವತೆ ಹಾಗೂ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿಯ ಶ್ರೀ ಕ್ಷೇತ್ರ ಮುದ್ದನಾಯಕನಹಳ್ಳಿ ಗ್ರಾಮದಲ್ಲಿದೆ. ವೀಕ್ಷಕರೇ, ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನಗಳಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಶ್ರೀ ಸರ್ಪಶಕ್ತಿ ನಾಗದೇವತೆ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಹೂವು ಪ್ರಸಾದವನ್ನು ಕೇಳುತ್ತಾರೆ. ನೀವು ಅಂದುಕೊಂಡ ಕೆಲಸಗಳು ಆಗುತ್ತೆ ಅಂದರೆ ಅಮ್ಮನವರು ಹೂವು ಪ್ರಸಾದವನ್ನು ಕೊಡುತ್ತಾರೆ. ಅಂದುಕೊಂಡ ಕೆಲಸ ಆಗುವುದಿಲ್ಲ ಅಂದರೆ ಅಮ್ಮನವರು ಹೂವು ಪ್ರಸಾದವನ್ನು ಕೊಡುವುದಿಲ್ಲ. ನನಗೆ ಪ್ರಮೋಷನ್ ಆಗ್ತಿರ್ಲಿಲ್ಲ. 5 ವರ್ಷದಿಂದ ತೊಂದರೆ ಆಗ್ತಿತ್ತು. ಇಲ್ಲಿ ಬಂದರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಇಲ್ಲಿ ಬಂದೆ, ಅಪ್ನೆ ಆಯಿತು. ಇಲ್ಲಿ ಸ್ವಾಮಿಗಳು 2 ಅಮಾವಾಸ್ಯೆ 2 ಹುಣ್ಣಿಮೆ ದೀಪ ಹಚ್ಚಿ ಅಂತ ಹೇಳಿದ್ರು. ಒಂದು ಅಮಾವಾಸ್ಯೆ ಒಂದು ಹುಣ್ಣಿಮೆ ಆದಮೇಲೆ ನನಗೆ ಪ್ರಮೋಷನಿಗೆ ಸೇರ್ಪಡೆ ಆಗಿದೆ. ಇನ್ನೇನು ಪ್ರಮೋಷನ್ ಆಗುತ್ತೆ ಇನ್ನೊಂದು 15 ದಿನದಲ್ಲಿ. ಇಲ್ಲ, ನಮ್ಮ ಹಸ್ಬೆಂಡ್ಗೆ ಹುಷಾರಿರ್ಲಿಲ್ಲ ಮುಂಚೆ, 1 ಇಯರ್ ಹುಷಾರಿರ್ಲಿಲ್ಲ. ಎಲ್ಲಿ ತೋರಿಸಿದ್ರು ಅವರಿಗೆ ನಾರ್ಮಲ್ ಅಂತ ಬರೋದು. ಹಾಸ್ಪಿಟ್ಲಲ್ಲಿ ಎಲ್ಲ ಚೆಕಪ್ ಮಾಡಿಸಿದ್ರು ನಾರ್ಮಲ್ ಅಂತ ಬರೋದು. ಮತ್ತು ಇಲ್ಲಿಗೆ ಬಂದಮೇಲೆ ಅವರು ಹುಷಾರಾಗಿ ನಾವು ಚೆನ್ನಾಗಿದ್ದೀವಿ. ಇವಾಗ ಇಲ್ಲಿ ಬಂದು ಹೋಗಿದ್ದು ಅಷ್ಟೇ. ನಮ್ಮ ಮನೆಯವರು ಹುಷಾರಾಗಿ ಚೆನ್ನಾಗಿ, ಅಂದರೆ ನಂಬಿಕೆ ಇರಬೇಕು. ನಂಬಿಕೆ ಮತ್ತು ಭಕ್ತಿ ಎರಡಿದ್ರೆ ದೇವಿ ಕೈ ಹಿಡಿತೆ. ಸರ್, ಇಲ್ಲಿನ ವಿಶೇಷತೆ ನನ್ನ ಅಕ್ಕನ ತಂಗಿಯರಿಗೆ, ನನ್ನ ತಾಯಂದಿರಿಗೆ, ನನ್ನ ತಂಗಿಯಂದಿರಿಗೆ ನಾಗರ ಪಂಚಮಿ ಪ್ರಯುಕ್ತ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ನನ್ನ ಅಕ್ಕನ ತಂಗಿಯರಿಗೆ, ನನ್ನ ತಾಯಂದಿರಿಗೆ, ನನ್ನ ತಂಗಿಯಂದಿರಿಗೆ, ನನ್ನ ಅಮ್ಮನವರಿಗೆ, ನನ್ನ ಅಕ್ಕನವರಿಗೆ ಎಲ್ಲರಿಗೂ ಇವತ್ತು ಅರಿಶಿನ ಕುಂಕುಮ ಕೊಡೋಂಥ ಒಂದು ಕಾರ್ಯಕ್ರಮನ ಈ ಸನ್ನಿಧಾನದಲ್ಲಿ ಎಲ್ಲರ ಭಕ್ತಾದಿಗಳ ಮುಖಾಂತರ ಈ ಕ್ಷೇತ್ರದಲ್ಲಿ ನಡ್ಕೊಂಡ್ಬಂದಿದೆ. ಇವತ್ತು ಸಹ ಅದೇ ರೀತಿಯಲ್ಲಿ ನಾಗರ ಪಂಚಮಿ ಪ್ರಯುಕ್ತ ಅರಿಶಿನ ಕುಂಕುಮ ಕೊಟ್ಟಿದ್ದೀವಿ, ಸೀರೆ ಕೊಟ್ಟಿದ್ದೀವಿ ತಾಯಿ ಅನುಗ್ರಹದಿಂದ. ನಾನು ಅಂತ ಹೇಳಿದ್ರೆ ತಪ್ಪಾಗ್ತದೆ, ತಾಯಿ ಅನುಗ್ರಹದಿಂದ ಕೊಟ್ಟಿದ್ದೀವಿ. ಎಲ್ಲರಿಗೂ 3000 ಸೀರೆ ಕೊಟ್ಟಿದ್ದೀವಿ ತಾಯಿ ಅನುಗ್ರಹದಿಂದ. ಇವತ್ತಿನ ದಿವಸ ನಡ್ಕೊಂಡ್ಬಂದಿದೆ. ತುಂಬ ಒಳ್ಳೆಯದಾಗಲಿ ಎಲ್ಲ ಹೆಣ್ಮಕ್ಳಿಗೂ. ಅರಿಶಿನ ಕುಂಕುಮ ಅವರಿಗೆ ಸದಾಕಾಲ ಅವರ ಹಣೆಯಲ್ಲಿ ಉಳಿಲಿ ಅಂತ ನಾನು ಇವತ್ತು ಈ ಒಂದು ಸೇವೆ ಮಾಡೋಕ್ಕೆ ಹೊರಟಿದ್ದೀನಿ. ತಾಯಿ ದಯೆ ಅವರು ಸದಾಕಾಲ ಅವ್ರ ಮೇಲೆ ಇರಲಿ. ಭಕ್ತರು ರಸಭವನ್ನು ಭಾಳ ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾರೆ. ನನ್ನ ಮೇಲೆ ಪ್ರೀತಿ ತೋರೋದಕ್ಕಿಂತ ತಾಯಿ ಮೇಲೆ ತುಂಬ ಪ್ರೀತಿ ತೋರ್ತಾ ಇದ್ದಾರೆ. ತಾಯಿ ಮೇಲೆ ತುಂಬ ನಂಬಿಕೆ ಇಟ್ಟು ಬರ್ತಿದ್ದಾರೆ. ತಾಯಿ ಉಂಟು, ಭಕ್ತಾದಿಗಳುಂಟು. 21 ಕ್ಷೇತ್ರದ ಮಹಿಮೆ, 21 ಪ್ರದಕ್ಷಿಣೆಯ ಶಕ್ತಿ. ಸರ್, ಅದ್ರ ವಿಶೇಷತೆ, ಬಡವರು ಬರ್ತಾರೆ, ಇರೋರು ಬರ್ತಾರೆ, ಇಲ್ದವರು ಬರ್ತಾರೆ. ಇರೋರು ಬರ್ತಾರೆ, ದೇವರಿಗೆ 500 ರೂಪಾಯಿ ಹಾಕ್ತಾರೆ. ಇಲ್ದವ್ರು ಬರ್ತಾರೆ, ಖಾಲಿ ಕೈಯಲ್ಲಿ ಬರ್ತಾರೆ. ಅದೇ 500 ರೂಪಾಯಿ ಎತ್ತಿ ಆ ಭಕ್ತರು ಕೊಡೋಣ.
ಅವ್ರಿಗೂ ಒಳ್ಳೇದಾಗಲಿ. ಇಲ್ಲಿ ದುಡ್ಡಿನ ಮಹತ್ವ ಅಲ್ಲ. 500 ರೂಪಾಯಿ ಕಾಣಿಕೆ ಹಾಕಿರ್ತಾರೆ, ಆ ಕಾಣಿಕೆ ಎತ್ತಿ ಇನ್ನೊಬ್ರು ಭಕ್ತರು ಕೊಡೋಣ. ಆ ಭಕ್ತರು ಬಂದು ಅವ್ರ ಕಷ್ಟನೂ ಫಲಿಸ್ಕೊಂಡು ಹೋಗ್ಲಿ, ಹಾಕಿರೋರಿಗೂ ಒಳ್ಳೇದಾಗ್ಲಿ, ಹಾಕಿರೋರ್ತಕ್ಕಂಥವ್ರ ತಾಯಿ ಪಾದದಿಂದ ಒಳ್ಳೇದಾಗಿ ಅವ್ರು ಬಂದಿರತಕ್ಕಂಥವ್ರು ಅವ್ರ ಮನೆಗೆ ಆರಾಮಾಗಿ ಹೋಗ್ಲಿ ಅಂತೇಳಿ ನಾನು ಇಂಥ ಒಂದು ಸೇವೆ ಮಾಡ್ತಾ ಇದ್ದೀನಿ ಸರ್. ಸರ್, ಇವತ್ತು ತುಂಬಾ ಭಾಗದಿಂದ ಬಂದಿದ್ದಾರೆ, ಶಿವಮೊಗ್ಗ ಭಾಗದಿಂದ ಬಂದಿದ್ದಾರೆ, ಧಾರವಾಡ ಭಾಗದಿಂದ, ತುಂಬಾ ವಿವಿಧ ರಾಜ್ಯಗಳಿಂದ ಬಂದಿದ್ದಾರೆ. ವಿಶೇಷವಾಗಿ ಹೇಳಬೇಕಂತಂದ್ರೆ ಈ ಮುದ್ದನಾಯಕನಹಳ್ಳಿ ಗ್ರಾಮದ ಹೆಣ್ಣು ಮಕ್ಕಳಿಗೆ ಒಂದು ಅರಿಶಿಣ ಕುಂಕುಮ ಕೊಡಬೇಕು ಅಂತ ಈ ಪ್ರತಿ ವರ್ಷ ಮಾಡಬೇಕು ಅಂತ ನಾನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಪ್ರತಿ ವರ್ಷ ಮಾಡಬೇಕು ಅಂತ ನಿಂತಿದ್ದೀನಿ. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತರು 21 ಪ್ರದಕ್ಷಿಣೆಯನ್ನು ಹಾಕಿ ತೆಂಗಿನಕಾಯಿಯಿಂದ ತುಪ್ಪದ ದೀಪವನ್ನು ಹಚ್ಚಿದರೆ ಸಾಕು. ಚರ್ಮ ಕಾಯಿಲೆ, ನಾಗದೋಷ, ಸಂತಾನ ವಿಳಂಬ, ಕಂಕಣ ಭಾಗ್ಯ, ಉದ್ಯೋಗ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಕೋರ್ಟು ಕಚೇರಿ ಸಮಸ್ಯೆ, ಭೂಮಿ ವ್ಯಾಜ್ಯಗಳ ಸಮಸ್ಯೆ, ಹೀಗೆ ಹೇಳುತ್ತಾ ಹೋದರೆ 1 2 ಏನೇ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತದೆ ಅನ್ನುವ ನಂಬಿಕೆ ಇದೆ. ಸರ್, ಈ ಕ್ಷೇತ್ರದ ವಿಶೇಷತೆ ಭಕ್ತಾದಿಗಳು ಉಂಟು, ಅಮ್ಮನವರುಂಟು. ಇದು ಭಕ್ತಾದಿಗಳ ಕ್ಷೇತ್ರನೇ ಹೊರತು ದುಡ್ಡಿನ ಕ್ಷೇತ್ರ ಅಲ್ಲ. ಈ ಕ್ಷೇತ್ರದಲ್ಲಿ ದುಡ್ಡನ್ನ ಮಹತ್ವನೇ ಇಲ್ಲ. ದುಡ್ಡಿಗೆ ಇಲ್ಲಿ ಮಹತ್ವ ಯಾರು ಕೊಡೋದು ಇಲ್ಲ, ಪ್ರಾಮುಖ್ಯತೆ ಕೊಡಲ್ಲ. ಇಲ್ಲಿ ಭಕ್ತಿಗೆ ಮಾತ್ರ ಪ್ರಾಮುಖ್ಯತೆ ಕೊಡುವಂಥ ಕ್ಷೇತ್ರ ಇದು. ಇಲ್ಲಿ ತಿಂಗಳಿಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಮಾತ್ರ ಇಲ್ಲಿ ವಿಶೇಷವಾಗಿ ಪೂಜೆ ನಡೆತಕ್ಕಂಥದ್ದು. ಸರ್, ಇಲ್ಲಿ ತುಂಬಾ ವಿವಿಧ ರಾಜ್ಯಗಳಿಂದ ಬರ್ತಾರೆ, ವಿವಿಧ ಜಿಲ್ಲೆಗಳಿಂದ ಬರ್ತಾರೆ, ತುಂಬಾ ಹಳ್ಳಿಗಳಿಂದ ಬರ್ತಾರೆ, ತುಂಬಾ ಊರುಗಳಿಂದ ಬರ್ತಾರೆ. ಸರ್, ಪ್ರತಿಯೊಂದು ಕಷ್ಟಗಳು ಶಮನ ಆಗಿದೆ. ನಾನು ಹೇಳೋದಕ್ಕಿಂತನೂ ನನ್ನ ಭಕ್ತಾದಿಗಳೇ ಮಾತಾಡ್ತಾರೆ, ನನ್ನ ಅಕ್ಕನವರೇ ಮಾತಾಡ್ತಾರೆ, ನನ್ನ ತಂಗಿಯಂದ್ರೆ ಮಾತಾಡ್ತಾರೆ, ನನ್ನ ಅಣ್ಣವರೇ ಮಾತಾಡ್ತಾರೆ. ನನ್ನ ಹೆಸರು ಕೀರ್ತನ ಅಂತ. ನಾವು ದೊಡ್ಡಬಳ್ಳಾಪುರದಿಂದ ಬರ್ತಾ ಇದ್ದೀವಿ, ದೊಡ್ಡಬಳ್ಳಾಪುರ ಘಾಟಿ ರೋಡಿಂದ. ಇಲ್ಲಿ ಇವತ್ತು ಏನು ವಿಶೇಷತೆ ಅಂದರೆ, ಇವತ್ತು ಪ್ರತಿಷ್ಠಾಪನೆ ಇದೆ. ನಾಗಮ್ಮಂದು, ಚಾಮುಂಡಿ ಅಮ್ಮಂದು, ಆಂಜನೇಯಂದು, ಸಪ್ಲಮ್ಮಂದು ಪ್ರತಿಷ್ಠಾಪನೆ ಇದೆ. ಇಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಈ ಸ್ಥಳಕ್ಕೆ ಬಂದು ನಿಮ್ಮ ಭಯ ಭಕ್ತಿಯಿಂದ ಬಂದು 21 ಪ್ರದಕ್ಷಿಣೆ ಹಾಕ್ಕೊಂಡು ಆ ತಾಯಿ ಆಶೀರ್ವಾದ ತಗೊಂಡೋಗಿ ಪ್ರತಿಯೊಂದು ಏನೇ ಸಮಸ್ಯೆ ಅಂತ ಬಂದ್ರೂ ತುಂಬ ಪರಿಹಾರ ಇದೆ. ದಯವಿಟ್ಟು ಬನ್ನಿ, ನಮ್ಮ ದೇವಸ್ಥಾನಕ್ಕೆ ಬನ್ನಿ, ಚೆನ್ನಾಗಿರುತ್ತೆ. 1 ರೂಪಾಯಿ ಖರ್ಚಿರಲ್ಲ. ಪೂಜೆ ಸಾಮಾನು ತಗೊಂಬನ್ನಿ. ಬರಬೇಕಾದ್ರೆ ಏನೂ ಆಗಲ್ಲ. ನೀವು ನಂಬಿಕೆಯಿಂದ ಬನ್ನಿ. ಅವ್ರ ಮಹಿಮೆನ ಅಂದರೆ ನಾವು ಏನೇ ಈ ಕಷ್ಟ ಅಂತ ಬಂದ್ರೂ ಪರಿಹಾರ ಮಾಡಿಕೊಡ್ತಾಳೆ ಆ ತಾಯಿ. ಏನು ತೊಂದರೆ ಇಲ್ದಂಗೆ ಪರಿಹಾರ ಮಾಡಿಕೊಡ್ತಾರೆ. ಒಳ್ಳೇದಾಗುತ್ತೆ, ಖಂಡಿತ ಒಳ್ಳೇದಾಗುತ್ತೆ. ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ. ಅವ್ರ ಬಗ್ಗೆ ಅವ್ರಿಗೆಲ್ಲ ಒಳ್ಳೇದಾಗಿದೆ. ಸೊ ಅದಕ್ಕೆ ಅವ್ರು ತುಂಬ ವರ್ಷದಿಂದ ಒಬ್ಬೊಬ್ರು ಬರ್ತಿದ್ದಾರೆ, ತುಂಬ ದೂರದಿಂದನೂ ಬರ್ತಿರ್ತಾರೆ. ಅವ್ರಿಗೆಲ್ಲ ಒಳ್ಳೇದಾಗಿದೆ, ನಮಗೂ ಒಳ್ಳೇದಾಗಿದೆ, ತುಂಬ ಜನಕ್ಕೂ ಒಳ್ಳೇದಾಗಿದೆ. ಪ್ರತಿಯೊಂದು ಏನೂ ಆಗಲ್ಲ, ಏನು ಸಮಸ್ಯೆನೂ ಇಲ್ಲ ಇಲ್ಲಿ. ಸೊ ನಿಮ್ಗೆ ಯಾರಿಗೆ ಏನೇ ಕಷ್ಟ ಅಂತ ಇಲ್ಲಿಗೆ ಬನ್ನಿ, ಎಲ್ಲ ಪರಿಹಾರ ಆಗುತ್ತೆ ಮುಂದಿಂದ. ಹೊಸ್ದ ಬರೋ ಭಕ್ತರಿಗೆ ಏನು ಹೇಳ್ತೀನಿ ಅಂದರೆ, ಏನೇ ಕಷ್ಟ ಇರಲಿ ದಯವಿಟ್ಟು ಇಲ್ಲಿಗೆ ಬನ್ನಿ, ನಿಮ್ಮ ಕಷ್ಟ ಪರಿಹಾರ ಮಾಡ್ಕೊಂಡು ಹೋಗಿ, ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಇಲ್ಲಿಗೆ ಬರಬೇಕಾದ್ರೆ ತುಂಬ ಭಯ ಭಕ್ತಿ ಮನಸ್ಸು ಶುದ್ಧ ಇಟ್ಕೊಂಡು ಬನ್ನಿ, ನಿಮಗೆಲ್ಲ ಕಷ್ಟನೂ ಪರಿಹಾರ ಆಗುತ್ತೆ. ಪ್ರತಿಯೊಂದು ಒಂದು ಮೊಣಕಾಲು ನೋವು, ಒಂದು ಅಲರ್ಜಿ, ಏನೇ ಒಂದು ಪಾಪು ಆಗದಿರ್ಬೋದು, ಏನೇ ಒಂದು ಸಮಸ್ಯೆ ಅಂದ್ರೂ ಪರಿಹಾರ ಆಗುತ್ತೆ. ಸಂತಾನ ಭಾಗ್ಯ ಇಲ್ಲ ಅಂದರೆ, ಪಾಪು ಇಲ್ಲ ಅಂದರೆ, ಏನೇ ಒಂದು ಕಷ್ಟ ಅಂತ ಬಂದರೂ ಪರಿಹಾರ ಆಗುತ್ತೆ. ವೀಕ್ಷಕರೇ, ನೀವು ಕೂಡ ಒಮ್ಮೆ
ಶ್ರೀ ಸರ್ಪಶಕ್ತಿ ನಾಗದೇವತೆ ಹಾಗೂ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 21 ಪ್ರದಕ್ಷಿಣೆಯನ್ನು ಹಾಕಿ ತೆಂಗಿನಕಾಯಿಯಿಂದ ತುಪ್ಪದ ದೀಪವನ್ನು ಹಚ್ಚಿದರೆ ಸಾಕು, ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತದೆ.